ಎಲ್ಲ ರೆಡಿ ಆಗ್ತಾಯಿದೆ, ನೋಡ್ತಿರ್ಬೋದು. ಯಾರು ಕೂಡ ಗ್ರೈಂಡರಲ್ಲಿ ಇದು ಮಾಡ್ತಾಯಿದ್ದಾರೆ. ಹಾಯ್ ಗಾಯ್ಸ್, ನಮ್ಮ ಅಣ್ಣ ನೋಡಿದ್ರೆ ಇದೇನೋ ಕಾಯಿ ತುರಿತಾ ಇದ್ದಾರೆ. ಅವಾಗೆಲ್ಲ ಕಷ್ಟಪಟ್ಟು ತುರಿಬೇಕಾಗಿತ್ತು. ಇವಾಗ ನೋಡಿ ಈಸಿಯಾಗಿ ಜಸ್ಟ್ ಕೈ ಹಿಡ್ಕೊಳ್ಳೋದಷ್ಟೇ. ಸೊ ಇಲ್ಲೂ ಎಲ್ಲ ಪ್ರಿಪರೇಷನ್ ಆಗ್ತಾಯಿದೆ, ನೋಡ್ತಿರ್ಬೋದು. ಬೆಳ್ಳುಳ್ಳಿ ಸುಲಿತಾರೆ ಎಲ್ಲರೂ. ಹಿರಿಯರಿಗೆ ಎಡೆಲ್ಲ ಇಟ್ಟು 2 ನವ ಜೋಡಿಗಳು ಸಂಪ್ರದಾಯದ ಪ್ರಕಾರ ಊಟ ಬಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಊಟ ಆಗ್ತಿದ್ದಂಗೆ ಬಂದ ನೆಂಟರುಗಳಿಗೆ ಊಟ ಬಡ್ಸಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಓಲ್ಡ್ ಏಜ್ ಆದವರೆಲ್ಲ ಕಾಯ್ತಿದ್ರು ಇವ್ರದ್ದು ಯಾವಾಗ ಒಂದ್ಸತಿ ಊಟ ಮುಗಿಯುತ್ತೋ ಅಂತ. ನಮ್ಮ ಪದ್ಧತಿ ಪ್ರಕಾರ ಹೆಣ್ಣು ಗಂಡಿಗೆ ಊಟ ಬಡಿಸಬೇಕಾಗಿತ್ತು. ಸೊ ಹಾಗೆ ಹೆಣ್ಣು ಗಂಡಿಗೆ ಊಟ ಬಡಿಸ್ತಾ ಇದ್ದಾರೆ. ಹಾಗೆ ಮುಂದೆ ನಮ್ಮ ಕ್ಯಾಟ್ರಿಂಗ್ ಅವರು ಕೂಡ ನಿಂತಿದ್ರು, ತುಂಬಾ ಚೆನ್ನಾಗಿ ಸರ್ವ್ ಮಾಡಿದ್ರು ಬಂದವರಿಗೆಲ್ಲ. ಹಾಗೆ ಗಂಡು ಹೆಣ್ಣಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ನೆಂಟರುಗಳನ್ನೆಲ್ಲ ನೀಟಾಗಿ ಕಳ್ಸಿಕೊಟ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ನೋಟಿದ್ದೆ ನಮ್ಮ ಊರ್ ಕಡೆ ಬರ್ತಾ ರೋಡ್ ತುಂಬಾ ಗುಂಡಿಗಳೇ ಇದ್ವು. ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡು ಎಲ್ಲ ಹೋಗ್ತಿದೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಾವು ನೋಡಿದ್ರೆ ಕ್ಯಾಸ್ಟಿಸಮ್, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಕಿತ್ತಾಡ್ತಿದ್ವಿ. ಡೆವಲಪ್ಮೆಂಟ್ ಬಗ್ಗೆ ಯಾರೊಬ್ರು ಮಾತಾಡಲ್ಲ. ಕ್ವಶನ್ ಮಾಡಿದ್ರೆ ಅವನೊಬ್ಬ ದೇಶದ್ರೋಹಿ ಅಂತ ಪಟ್ಟ ಕಟ್ತಾರೆ. ಆದಷ್ಟು ನಮ್ಮ ಯೂತ್ಸ್ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ, ದಯವಿಟ್ಟು ಎಲ್ಲರೂ ಒಂದಾಗೋಣ. ಅಲ್ಲಿಂದ ಬಂದು ಶಾಪ್ ಅಲ್ಲಿ ಸ್ಟಾಕ್ ನೋಡಿದಾಗ ಸ್ಟಾಕ್ ಎಲ್ಲ ತುಂಬಾ ಖಾಲಿ ಆಗಿತ್ತು. ಹಾಗೆ ನಾನು ಸ್ಕೂಟಿ ಎತ್ಕೊಂಡು ನಾನು ಹೊರಟಿದ್ದೆ ಬೇಲೂರಿಗೆ. ಹಾಗೆ ಬೇಲೂರು ನಿಯರ್ ಹಾಸ್ಪಿಟಲ್ ಹತ್ರ ಹೂವಿನ ಗಿಡಗಳು ಮತ್ತೆ ಹಣ್ಣಿನ ಗಿಡಗಳನ್ನ ರೀಸನಬಲ್ ಪ್ರೈಸ್ ಅಲ್ಲೇ ಮಾಡ್ತಾ ಇದ್ರು. ಫೈನಲಿ ಸ್ಟಾಕ್ ಎಲ್ಲ ತಗೊಂಡು ಹಾಗೆ ಒಂದು ಎಗ್ ರೈಸ್ ತಿನ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಮ್ಮ ಮನೆ ಕಡೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.